I am going to show how we can solve regression lines or regression equation problems. Consider the example. Calculate two regression lines based on the following data. Here they have given x and y variables data. So with the help of this data, we have to calculate two regression lines. Which are those two regression lines? Two regression lines are regression line x on y and regression line y on x. So here I am showing the example which is based on actual mean method. So when we are following actual mean method to calculate regression equations x on y and y on x, the formula which we can use, first let us recall the formula so that we can understand which steps we have to follow to calculate regression lines or equations. Okay. So the formulas, first one, regression equation x on y. The formula is x minus x mean is equal to r into standard deviation of x divided by standard deviation of y minus y mean. And next one is, that is regression equation y on x. Formula y minus y mean is equal to r into standard deviation of y divided by standard deviation x into x minus x mean. So these two formulas we can use. ಈ ಫಾರ್ಮುಲಾದಲ್ಲಿ ನಮಗೆ ಯಾವ್ಯಾವ ಒಂದು ಡಾಟಾ ಬೇಕಾಗುತ್ತೆ ಇದನ್ನ ಸಾಲ್ವ್ ಮಾಡಬೇಕು ಅಂತಂದ್ರೆ, ಒಂದು ಎಕ್ಸ್, ಇನ್ನೊಂದು ಎಕ್ಸ್ ಮೀನ್, ನೆಕ್ಸ್ಟ್ ಸೊ ಹಿಯರ್ ಎಕ್ಸ್ ಅಂಡ್ ವೈ ಡಾಟಾ ಇರಬೇಕು ಅಂತಾನೆ ಇಲ್ಲ. ಪ್ರಾಬ್ಲಮ್ ಅಲ್ಲಿ ಕೇಳಿದ್ರೆ ಮಾತ್ರ ನಾವು ಎಕ್ಸ್ ವ್ಯಾಲ್ಯೂ ಮತ್ತೆ ವೈ ವ್ಯಾಲ್ಯೂ ನ ಕಂಡು ಹಿಡಿತೀವಿ. ಇಲ್ಲಿ ಎಕ್ಸ್ ಮೀನ್ ಬೇಕು. ಸೊ ಎಕ್ಸ್ ಮೀನ್ ಅನ್ನ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ? ಎಕ್ಸ್ ಮೀನ್ ಅಥವಾ ವೈ ಮೀನ್, ಯಾವ್ದಾದ್ರು ಮೀನ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದ್ರೆ ಸಮ್ ಆಫ್ ಎಕ್ಸ್ ಬೈ ಎನ್, y mean ge sum of y by n. Okay, then here r correlation coefficient, next one is standard deviation of x, standard deviation of y, then y mean. ಇವಿಷ್ಟನ್ನು ಕ್ಯಾಲ್ಕುಲೇಷನ್ ಮಾಡಬೇಕಂತಂದ್ರೆ ಆಕ್ಚುಯಲ್ ಮೀನ್ ಮೆಥಡ್ ಅನ್ನು ಫಾಲೋ ಮಾಡಿದಾಗ ನೀವು r into standard deviation of x and standard deviation of y ಬದಲಿಗೆ ನೀವು ಇನ್ನೊಂದು ಕ್ಯಾಲ್ಕುಲೇಷನ್ ಮಾಡಬಹುದು. ಯಾವುದನ್ನ ಅಂತ ಅರ್ಥ ಆಯ್ತಾ? ಈ ಒಂದು ಟರ್ಮ್ ಇದೆಯಲ್ಲ ಇಲ್ಲಿ, ಯಾವುದು ಸ್ಟ್ಯಾಂಡರ್ಡ್ ಆರ್ ಇಂಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ ಇಲ್ಲಿದೆ ನೋಡಿ ಎರಡು ಫಾರ್ಮುಲಾದಲ್ಲಿ. ಇದರ ಬದಲು ನೀವು ಏನ್ ಮಾಡ್ಬೋದು ಅಂತಂದ್ರೆ ಆರ್ ಇನ್ ಹಿಯರ್, ಇದರ ಬದಲಿಗೆ ಅಂದ್ರೆ r into standard deviation of x divided by standard deviation of y ಬದಲಿಗೆ sum of xy divided by sum of x on y ಇದೆಯಲ್ಲ, so y square. ಇಲ್ಲಿ r into standard deviation of y divided by standard deviation of x ಬದಲಿಗೆ ಏನ್ ಮಾಡ್ಬೋದು ಅಂತಂದ್ರೆ sum of xy divided by sum of x square. ಸೊ ಅಲ್ಲಿಗೆ ನಮ್ಗೆ ಏನೇನ್ ಬೇಕು? ಸಮ್ ಆಫ್ ಎಕ್ಸ್ ವೈ, ಸಮ್ ಆಫ್ ವೈ ಸ್ಕ್ವೇರ್, ಸಮ್ ಆಫ್ ಎಕ್ಸ್ ಸ್ಕ್ವೇರ್, ಮತ್ತೆ ಇವಿಷ್ಟಲ್ಲದೆ ಎಕ್ಸ್ ಮೀನ್ ವೈ ಮೀನ್ ಬೇಕು. ನಾವು ಕೋರಿಲೇಷನ್ ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದಾಗಲೂ ಕೂಡ ನಮ್ಗೆ ವೈ ಸ್ಕ್ವೇರ್, ಸಮ್ ಆಫ್ ಎಕ್ಸ್ ವೈ ಇವೆಲ್ಲವನ್ನು ಕ್ಯಾಲ್ಕುಲೇಷನ್ ಮಾಡಿದ್ವಿ. ಸೊ ಈ ಒಂದು ಪಾರ್ಟ್ ಅಲ್ಲಿ, ಈ ಒಂದು ಫಾರ್ಮುಲಾದಲ್ಲಿ ಸಮ್ ಆಫ್ ಎಕ್ಸ್ ವೈ ಇದೆಯಲ್ಲ, ಎಕ್ಸ್ ವೈ ಅಂತಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎಕ್ಸ್ ಮೀನ್, ವೈ ಇಸ್ ಈಕ್ವಲ್ ಟು ವೈ ಮೈನಸ್ ವೈ ಮೀನ್ ಅಂತಂದ್ರೆ ಇಲ್ಲಿಗೆ ಏನಾಯ್ತು? ಸಮ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಮೀನ್ ಇಂಟು ವೈ ಮೈನಸ್ ವೈ ಮೀನ್ ಡಿವೈಡೆಡ್ ಬೈ ಸಮ್ ಆಫ್ ವೈ ಮೈನಸ್ ವೈ ಮೀನ್ ಹೋಲ್ ಸ್ಕ್ವೇರ್ ಆಯ್ತು. ಸೊ ಅದನ್ನ ನಾವೇನ್ ಮಾಡೋಣ, ಒಂದು ಟೇಬಲ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ನಮಗೆ ಈ ಕ್ಯಾಲ್ಕುಲೇಷನ್ ಇದೆಯಲ್ಲ ಇಲ್ಲಿ, ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದು ಸಿಂಪಲ್ ಆಗುತ್ತೆ. ಆದ್ರೆ ಟೇಬಲ್ ನಲ್ಲಿ ಯಾವ್ಯಾವ ಕಾಲಮ್ಗಳು ಬೇಕು, ಯಾವ್ದನ್ನ ಟೋಟಲ್ ಮಾಡಬೇಕು ಅನ್ನೋದಕ್ಕೆ ನೀವೇನ್ ಮಾಡ್ಬೇಕು, ಯಾವುದೇ ಒಂದು ಪ್ರಾಬ್ಲಮ್ ಅನ್ನ ಕೇಳಿದಾಗ ಏನನ್ನ ಕೇಳಿದ್ದಾರೆ ಅಂತ ನೋಡ್ಕೊಂಡು ಯಾವ್ದನ್ನ ಕ್ಯಾಲ್ಕುಲೇಷನ್ ಮಾಡಬೇಕು, ಯಾವ ಫಾರ್ಮುಲಾ
ಯೂಸ್ ಆಗುತ್ತೆ ಅಂತ ಒಂದ್ಸಲ ರೀಕಾಲ್ ಮಾಡ್ಕೊಂಡ್ರೆ ನಿಮ್ಗೆ ಟೇಬಲ್ ಪ್ರಿಪರೇಷನ್ ಈಸಿ ಆಗುತ್ತೆ ಮತ್ತೆ ಅನ್ನೆಸರಿ ಕ್ಯಾಲ್ಕುಲೇಷನ್ ನ ಯು ಕ್ಯಾನ್ ಅವಾಯ್ಡ್. ಸೊ ಇವಾಗ ಟೇಬಲ್ ಅಲ್ಲಿ ಯಾವ್ಯಾವ ಕಾಲಮ್ ಬೇಕು, ನಮ್ಗೆ ಎಕ್ಸ್ ಬೇಕು. ಯಾಕೆಂತಂದ್ರೆ ಎಕ್ಸ್ ಮತ್ತು ವೈ ಇಂದಾನೆ ಅಲ್ವಾ ನಾವು ಡಾಟಾ ಕ್ಯಾಲ್ಕುಲೇಷನ್ ಮಾಡೋದು. ಸೊ ಎಕ್ಸ್ ವೈ, ಈ ಎಕ್ಸ್ ವೈ ಇದೆಯಲ್ಲ ಆಕ್ಚುಯಲ್ ಅಬ್ಸರ್ವೇಷನ್ಸ್ ನಾನು ಬರಿತಾ ಇರೋದು. ನೆಕ್ಸ್ಟ್ ಕಾಲಮ್ ಸ್ಮಾಲ್ ಎಕ್ಸ್ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಎಕ್ಸ್ ಮೈನಸ್ ಎಕ್ಸ್ ಮೀನ್. ನೆಕ್ಸ್ಟ್ ಬರುವಂತದ್ದು ಸ್ಮಾಲ್ ವೈ ಮೈನಸ್ ವೈ ಮೀನ್. ಓಕೆ, ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್, ನೆಕ್ಸ್ಟ್ ವೈ ಸ್ಕ್ವೇರ್, ಎಕ್ಸ್ ವೈ. These are the columns which we have to prepare before going to solve this regression equation or regression lines problem based on actual mean method. So first let us write these two columns, x and y columns. So already ನಿಮಗೆ observations ಅನ್ನ x and y ವೇರಿಯೇಬಲ್ ಕೊಟ್ಟಿದಾರಲ್ಲ ಪ್ರಾಬ್ಲಮ್ ಅಲ್ಲಿ, ಅದನ್ನ ಆಸ್ ಇಟ್ ಈಸ್ ಬರೆದ್ರೆ ಫಸ್ಟ್ ಟೂ ಕಾಲಮ್ಸ್ ಅನ್ನ ನೀವು ಬರೆದಾಗ ಆಗುತ್ತೆ. ಆಮೇಲಿನ ಕಾಲಮ್ ಅನ್ನ ಆ ಫಸ್ಟ್ ಎರಡು ಕಾಲಮ್ ಬೇಸ್ ಆಗಿ ಇಟ್ಕೊಂಡು ನೀವೇನ್ ಮಾಡ್ಬೇಕು, ಕ್ಯಾಲ್ಕುಲೇಷನ್ ಮಾಡಬೇಕು. ಲಾಸ್ಟ್ ಒಂದು ರೋ ನ ಪ್ರಿಪೇರ್ ಮಾಡ್ತೀನಿ, ಯಾಕೆಂತಂದ್ರೆ ಟೋಟಲ್ ಅನ್ನ ಕ್ಯಾಲ್ಕುಲೇಷನ್ ಮಾಡಕ್ಕೆ. ಸೊ ಈ ಟೇಬಲ್ ಅನ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಫಸ್ಟ್ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಬರ್ಕೋತೀನಿ. ಎಕ್ಸ್ ವ್ಯಾಲ್ಯೂ ಫ್ರಮ್ 1 to 9 ಇದೆ ಅಲ್ವಾ, 1 2 3 4, ಸ್ವಲ್ಪ ಗ್ಯಾಪ್ ಬಿಟ್ಟು ಬರ್ತೀನಿ. 1 2 3 4 5 6 7 8 9. Next y values are 9 8 10 12 11 13 14 16 15. So ಇವಾಗ ನಮಗೆ ನೆಕ್ಸ್ಟ್ ಕಾಲಮ್ we have to calculate x or we have to write this column x and y, small x and small y. So to write these two columns what we need, x mean and y mean. So x mean is equal to sum of x divided by n. Sum of x from 1 to 9. It is sum of x is equal to, here sum of x, sum of y. Sum of x is equal to from 1 to 9 means 45. Let me to check once. 1 plus 2 plus 3 plus 4 plus 5 plus 6 plus 7 plus 8 plus 9 is equal to 45. So sum of x is equal to 45 divided by n, number of observation 9, is equal to 5. Next sum of y, 9 plus 8 plus 10 plus 12 plus 11 plus 13 plus 14 plus 16 plus 15 is equal to 108. So y mean is equal to, y mean is equal to sum of y divided by n. 108 divided by 9 is equal to, divided by 9 is equal to 12. So here x mean is equal to 5, y mean 12. So ಇಲ್ಲಿ x values ಇದೆ, ಇದರಲ್ಲಿ ಏನು ಮಾಡಬೇಕು, 5 ಅನ್ನು ಡಿಡಕ್ಟ್ ಮಾಡಿದ್ರೆ ನಿಮಗೆ ಸ್ಮಾಲ್ x ಕಾಲಮ್ ಸಿಗುತ್ತೆ. ಈ y ವ್ಯಾಲ್ಯೂಸ್ ಅಲ್ಲಿ ಪ್ರತಿಯೊಂದು ವ್ಯಾಲ್ಯೂದಲ್ಲೂ 12 ಅಂದ್ರೆ 12 ಅನ್ನು ಡಿಡಕ್ಟ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, y ಸ್ಮಾಲ್ y ಕಾಲಮ್ ಸಿಗುತ್ತೆ. So 1 minus 5 minus 4, 2 minus 5 minus 3, 3 minus 5 minus 2, 4 minus 5 minus 1, 5 minus 5 0, 6 minus 5 1, 7 minus 5 2, 8 minus 5 plus 3, 9 minus 5 plus 4. Next y column, 9 minus 12, 9 minus 12 minus 3. Next 8 minus 12 minus 4, 10 minus 12 minus 2,
12 minus 12, 0. 11 minus 12, minus 1. 13 minus 12, plus 1. 14 minus 12, plus 2. 16 minus 12, plus 4. 15 minus 12, plus 3. Next, x square and y square. 4 here we have 4 square, 16. 3 square, 9. 2 square, 4. 1 square, 1 only, 0. 1 square, 1. 2 square, 4. 3 square, 9. 4 square, 16. Next, here y square, 3 square, 9. 4 square, 16. 2 square, 4. 0. 1 square, 1. 1 square, 1. 2 square, 4. 4 square, 16. 3 square, 9. Next column is xy. This one is ಸ್ಮಾಲ್ ಎಕ್ಸ್ ಸ್ಮಾಲ್ ವೈ ಕಾಲಮ್. ಇದು ಯಾವುದೇ ಕಾರಣಕ್ಕೂ ಅಬ್ಸರ್ವೇಷನ್ ಎಕ್ಸ್ ವೈ ಇದೆಯಲ್ಲ, ಕ್ಯಾಪಿಟಲ್ ಎಕ್ಸ್ ವೈ ಕೊಟ್ಟಿದ್ದೀವಿ, ಅದನ್ನ ಮಲ್ಟಿಪ್ಲೈ ಮಾಡಿ ಇದನ್ನು ಬರಿಬೇಡಿ. ದಿಸ್ ಇಸ್ ನಥಿಂಗ್ ಬಟ್ ಪ್ರಾಡಕ್ಟ್ ಆಫ್ ದಿಸ್ ಎಕ್ಸ್ ಮೈನಸ್ ಎಕ್ಸ್ ಮೀನ್ ಇಂಟು ವೈ ಮೈನಸ್ ವೈ ಮೀನ್. ದಿಸ್ ಒನ್ ಓಕೆ. ಸೊ 4 ಮೈನಸ್, ಇಲ್ಲಿ ಒಂದನ್ನ ನೀವು ಗಮನಿಸಬೇಕಾಗಿರೋದು ಸೈನ್ ಬಗ್ಗೆ ಗಮನ. ಇಲ್ಲಿ ಮೈನಸ್ ಪ್ಲಸ್ ಈ ತರದ್ದು ಏನಾದ್ರು ಇದ್ದಾಗ ಓಕೆ, ಇಲ್ಲಿ -4 ಇದೆ, -3 ಇದೆ, ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. 4 3s are 12. Next 3 4s are 12. Next 2 2s are 4. 1 0 0 0 1s are 0, 1 1s are 1, 2 2s are 4, 4 3s are 12, 4 3s are 12, 3 4s are 12, 4 3s are 12. Okay, after this ನಮಗೆ ಇಲ್ಲಿ ಸಮ್ ಆಫ್ ಎಕ್ಸ್ ಮತ್ತೆ ಸಮ್ ಆಫ್ ವೈ ಬೇಕಾಗಲ್ಲ. ನಮಗೆ ಯಾವ್ಯಾವ್ದು ಬೇಕು ಈ ಫಾರ್ಮುಲಾನ ನೋಡಿ ಒಂದ್ಸಲ. ಎಕ್ಸ್ ಮೀನ್ ಬೇಕು, ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ವಿ. ವೈ ಮೀನ್ ಬೇಕು, ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ಇಲ್ಲಿ ಈಸ್ ಆರ್ ಇಂಟು ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ ವೈ ಬದಲಿಗೆ ನಾವೇನ್ ಮಾಡ್ತಾ ಇದೀವಿ, ಸಮ್ ಆಫ್ ಎಕ್ಸ್ ವೈ ಡಿವೈಡೆಡ್ ಬೈ ವೈ ಸ್ಕ್ವೇರ್ ಮಾಡ್ತೀವಿ. ಇಲ್ಲಿ ಆರ್ ಇಂಟು ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ ವೈ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ ಎಕ್ಸ್ ಬದಲಿಗೆ ಸಮ್ ಆಫ್ ಎಕ್ಸ್ ವೈ ಡಿವೈಡೆಡ್ ಬೈ ಸಮ್ ಆಫ್ ಎಕ್ಸ್ ಸ್ಕ್ವೇರ್ ಮಾಡ್ತೀವಿ. ಎಕ್ಸ್ ಸ್ಕ್ವೇರ್ ಟೋಟಲ್ ಬೇಕು, ವೈ ಸ್ಕ್ವೇರ್ ಟೋಟಲ್ ಬೇಕು, ಎಕ್ಸ್ ವೈ ಟೋಟಲ್ ಬೇಕು. ಸೊ ಎಕ್ಸ್ ವೈ ಈ ಎರಡು ಕಾಲಮ್ ಟೋಟಲ್ ಬೇಡ, ಅನ್ನೆಸರಿ ಅದರ ಟೋಟಲ್ ಕಂಡುಹಿಡಿತಾ ಟೈಮ್ ವೇಸ್ಟ್ ಮಾಡಬೇಡಿ. ಸೊ ಫಸ್ಟ್ ಎಕ್ಸ್ ಸ್ಕ್ವೇರ್ ಟೋಟಲ್ ಕಂಡುಹಿಡಿಯೋಣ. 16 ಪ್ಲಸ್ 9 ಪ್ಲಸ್ 4 ಪ್ಲಸ್ 1 ಪ್ಲಸ್ 1 ಪ್ಲಸ್ 4 ಪ್ಲಸ್ 9 ಪ್ಲಸ್ 16 is equal to 60. Is equal to, let me write 60. So what is this? This is nothing but sum of x square is 60. Next y square, 9 plus 16 plus 4 plus 1 plus 1 plus 4 plus 16 plus 9 is equal to sum of y square is equal to 60. Next sum of xy, sum of xy, 12 plus 12 plus 4 plus 1 plus 4 plus 12 plus 12 is equal to 57. Let me check again. 12 plus 12 plus 4 plus 1 plus 4 plus 12 plus 12, 57. So before going to rub this table, already ನಮಗೆ ಟೇಬಲ್ ಅಲ್ಲಿ ಏನೇನು ಬೇಕೋ ಅವೆಲ್ಲ ನಾನು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀನಿ ಅಲ್ವಾ. ಸೊ ನೆಕ್ಸ್ಟ್ ಏನ್ ಮಾಡೋಣ, ರಿಗ್ರೆಷನ್ ಇಕ್ವೇಶನ್ ಎಕ್ಸ್ ಆನ್ ವೈ, ರಿಗ್ರೆಷನ್ ಇಕ್ವೇಶನ್ ವೈ ಆನ್ ಎಕ್ಸ್ ಗೆ ಹೋಗೋಣ. ಅದಕ್ಕೂ ಮೊದಲು ಏನ್ ಮಾಡ್ತೀನಿ ಅಂತಂದ್ರೆ ಈ ಒಂದು ಏನು ಡಾಟಾ ಬಂದಿದೆಯೋ ಅದನ್ನ ರೆಕಾರ್ಡ್ ಮಾಡ್ಕೊತೀನಿ. ಓಕೆ, ಯಾವ್ದನ್ನ, ಸಮ್ ಆಫ್ x square is equal to 60, sum of y square is equal to 60, sum of xy is equal to 57. Next ಏನ್ ಮಾಡೋಣ, regression lines or regression equation x on y and regression equation y on x ಅನ್ನ ನಾವು ಕ್ಯಾಲ್ಕುಲೇಷನ್ ಮಾಡೋಣ. ಫಸ್ಟ್ ಯಾವ್ದು ತಗೊಳ್ಳೋಣ, ರಿಗ್ರೆಷನ್ ಇಕ್ವೇಶನ್ ಎಕ್ಸ್ ಆನ್ ವೈ ಅನ್ನ ತಗೊಳ್ಳೋಣ.
ಎಕ್ಸ್ ಇದೆಯಲ್ಲ ಅದನ್ನ ಹಾಗೆ ಇಡಿ. ಓಕೆನಾ, ಎಕ್ಸ್ ಹಾಗೆ ಇರಲಿ. ಎಕ್ಸ್ ಹಾಗೆ ಇದ್ದು ಎಕ್ಸ್ ಮೀನ್ ಇಸ್ ಮೈನಸ್ ಎಕ್ಸ್ ಮೀನ್. ಎಕ್ಸ್ ಮೀನ್ ವ್ಯಾಲ್ಯೂ ಎಷ್ಟು ಬಂದಿತ್ತು? 5 ಬಂದಿತ್ತು ಅಲ್ವಾ? ಎಕ್ಸ್ ಮೀನ್ 5 ಬಂದಿತ್ತು. ಇಸ್ ಈಕ್ವಲ್ ಟು ಈ ಆರ್ ಇಂಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ y ಬದಲಿಗೆ ನಾನು ನಿಮ್ಗೆ ಹೇಳಿದ್ದೆ ಆರ್ ಇಂಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ y ಬದಲಿಗೆ ಏನ್ ಮಾಡೋಣ? ಸಮ್ ಆಫ್ ಎಕ್ಸ್ ವೈ ಡಿವೈಡೆಡ್ ಬೈ ಸಮ್ ಆಫ್ y ಸ್ಕ್ವೇರ್ ಇಸ್ ಈಕ್ವಲ್ ಟು ಸಮ್ ಆಫ್ ಎಕ್ಸ್ ವೈ ಎಷ್ಟಿದೆ? 57 ಇದೆ. ಡಿವೈಡೆಡ್ ಬೈ ಸಮ್ ಆಫ್ y ಸ್ಕ್ವೇರ್ ಎಷ್ಟಿದೆ? 60 ಇದೆ. ಇಸ್ ಈಕ್ವಲ್ ಟು ಏನಾಯ್ತು? 57 divided by 60 is equal to 0.95 ಆಯ್ತು. ಸೊ ಇಲ್ಲಿ ಹಾಗಾದ್ರೆ r ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ x ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ y ಬದಲು ಏನ್ ಮಾಡೋಣ? 0.95 ಅನ್ನ ಯೂಸ್ ಮಾಡೋಣ. ನೆಕ್ಸ್ಟ್ y ಮೈನಸ್ y ಮೀನ್ ಎಷ್ಟು ಬಂದಿತ್ತು? 12 ಬಂದಿತ್ತು. ನೆಕ್ಸ್ಟ್ ಲೆಟ್ us simplify this. x minus 5 is equal to 0.95 into y. 0.95y minus 0.95 into 12 is equal to 11.4. Next, x is equal to 0.95y minus 11.4 minus 5 ಇದೇನಾಗುತ್ತೆ? ಪ್ಲಸ್ 5. So x is equal to 0.95y next minus 11.4 plus 5. So 11.4 minus is equal to minus 6.4 minus 6.4. This is regression line or regression equation x on y. Further regression equation y on x ಅನ್ನು ನೋಡೋಣ. ಸೆಕೆಂಡ್ ಕೇಸಲ್ಲಿ regression equation y on x ಅನ್ನು ನೋಡೋಣ. ಸೊ y ಅನ್ನ ಹಾಗೆ ಬರಿತೀವಿ. y ಮೀನ್ ಎಷ್ಟಿತ್ತು? 12 ಇತ್ತು. is equal to instead of writing r into standard deviation of y divided by r into standard deviation of y divided by standard deviation of x ಬದಲಿಗೆ ಏನು ಮಾಡ್ತೀವಿ? sum of xy divided by sum of x square. ಓಕೆ, sum of xy ಎಷ್ಟಿದೆ? 57 ಇದೆ. ಡಿವೈಡೆಡ್ ಬೈ sum of x square ಕೂಡ ಎಷ್ಟಿದೆ? 60 ಇದೆ. ಸೊ is equal to 0.95 ಆಗುತ್ತೆ. So here is also 0.95 and y minus y mean ಆಯ್ತು. ಇಲ್ಲಿ ಬರ್ತಿದ್ದೀನಿ ನೋಡಿ ಫಾರ್ಮುಲಾ y minus y mean ಇದನ್ನ ಬರ್ದೆ. ನೆಕ್ಸ್ಟ್ ಇರುವಂತದ್ದು x minus x mean. x mean ನಮಗೆ ಗೊತ್ತು, ಕ್ಯಾಲ್ಕುಲೇಷನ್ ಮಾಡಿದ್ವಿ. ಎಷ್ಟಿತ್ತು? x mean 5. So 5. Here next step y minus 12 is equal to 0.95 into x. 0.95x minus 0.95 into 5 is equal to 4.75. Next step y is equal to 0.95x minus 4.75. Here we have y minus 12. So plus 12. Y is equal to 0.95x here plus 12 minus 4.75 is equal to 7 plus 7.25. So this is regression equation y on x. So this one is regression equation x on y. So this one is regression equation y on x.
So like this, by following actual mean method, we can calculate two regression lines or two regression equations. So first ಏನ್ ಮಾಡಬೇಕು ನೀವು, ಫಸ್ಟ್ ನೀವು ಒಂದು ಟೇಬಲ್ ನ ಪ್ರಿಪೇರ್ ಮಾಡ್ಕೋಬೇಕು. ಟೇಬಲ್ ಅಲ್ಲಿ ಯಾವ ಕಾಲಮ್ ಇರಬೇಕು, ಎಕ್ಸ್ ವೈ ಅಂದ್ರೆ ಅಬ್ಸರ್ವೇಷನ್ಸ್ ಇದೆಯಲ್ಲ, ಕ್ಯಾಪಿಟಲ್ ಎಕ್ಸ್ ಕ್ಯಾಪಿಟಲ್ ವೈ. ನೆಕ್ಸ್ಟ್ ಬರುವಂತದ್ದು ಸ್ಮಾಲ್ ಎಕ್ಸ್ ಸ್ಮಾಲ್ ವೈ. ಸ್ಮಾಲ್ ಎಕ್ಸ್ ಸ್ಮಾಲ್ ವೈ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ದ ಕಾಲಮ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಮೀನ್, ವೈ ಮೈನಸ್ ವೈ ಮೀನ್. ವೈ ಮೀನ್ ಅನ್ನ ಎಕ್ಸ್ ಮೀನ್ ನ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ಕೋತೀರಾ, ಸಮ್ ಆಫ್ ಎಕ್ಸ್ ಬೈ ಎನ್, ಸಮ್ ಆಫ್ ವೈ ಬೈ ಎನ್ ಇಂದ ಕ್ಯಾಲ್ಕುಲೇಷನ್ ಮಾಡ್ಕೋತೀರಾ. ಅದಾದ್ಮೇಲೆ ಏನ್ ಮಾಡ್ಬೇಕು ನೀವು, ಇನ್ಸ್ಟೆಡ್ ಆಫ್ ಕ್ಯಾಲ್ಕುಲೇಟಿಂಗ್ r into standard deviation of x divided by standard deviation of y, you can follow the method of sum of xy divided by sum of x square. ಯಾವಾಗ x on y ಇದ್ದಾಗ, y on x ಇದ್ದಾಗ sum of x square ಆಗುತ್ತೆ. ಇಲ್ಲಿ ಏನಾಗುತ್ತೆ, x on y ಇದ್ದಾಗ sum of y square divided by ಆಗುತ್ತೆ. ನೆಕ್ಸ್ಟ್ y on x ಇದ್ದಾಗ sum of x square ಆಗುತ್ತೆ. ಸೊ ಇದರಿಂದ ಕ್ಯಾಲ್ಕುಲೇಷನ್ ಮಾಡ್ಕೋತೀರಾ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಎಕ್ಸ್ ಮತ್ತೆ ವೈ ವ್ಯಾಲ್ಯೂಸ್ ಅನ್ನ ಹಾಗೆ ಇಡ್ತೀರಾ, ಎಕ್ಸ್ ವೈ ವೇರಿಯೇಬಲ್ ನ ಹಾಗೆ ಇಡ್ತೀರಾ, ಉಳಿದಿದ್ದನ್ನ ಸಿಂಪ್ಲಿಫೈ ಮಾಡ್ತೀರಾ. ಸೊ ಫ್ರಮ್ ದಿಸ್ ಯು ಕ್ಯಾನ್ find out regression equation x on y and regression equation y on x by following actual mean method. Thanks for watching.